ವೆಲ್ಕಮ್ ಟು ಬೈಬಲ್ ಕ್ವಿಜ್ ಕನ್ನಡ. ನಿಮ್ಮ ಮೊದಲನೇ ಪ್ರಶ್ನೆ, ಆತನ ಬಾಯಿಯೊಳಗಿಂದ ಏನು ಬರುತ್ತಿತ್ತು? ನಿಮ್ಮ ಆಪ್ಷನ್ಸ್: ಎ ಮಿಂಚು, ಬಿ ಗುಡುಗಿನ ಶಬ್ದ, ಸಿ ಇಬ್ಬಾಯಿ ಕತ್ತಿ, ಡಿ ಬೆಂಕಿಯ ಉರಿ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ: ಯೇಸುವು ತನ್ನ ರಕ್ತದ ಮೂಲಕ ಇದನ್ನು ಮಾಡಿದನು. ನಿಮ್ಮ ಆಪ್ಷನ್ಸ್: ಎ ನಮ್ಮ ಪಾಪಗಳನ್ನು ಮುಚ್ಚಿದನು, ಬಿ ಭೂಮಿಯನ್ನು ಮುಚ್ಚಿದನು, ಸಿ ನಮ್ಮನ್ನು ಪಾಪಗಳಿಂದ ಬಿಡಿಸಿದನು, ಡಿ ಪಾಪದ ಪಾತ್ರೆಯನ್ನು ತುಂಬಿಸಿದನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ: ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವರು ಡ್ಯಾಶ್ ಧನ್ಯರು. ನಿಮ್ಮ ಆಪ್ಷನ್ಸ್: ಎ ಮನುಷ್ಯರ ಮಕ್ಕಳು, ಬಿ ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು, ಸಿ ಇತರರಿಗೆ ಹೇಳುವವರು, ಡಿ ಅವುಗಳನ್ನು ಲಕ್ಷಿಸದವರು. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ: ದೇವರ ವಾಕ್ಯಕ್ಕಾಗಿ ದ್ವೀಪದಲ್ಲಿದ್ದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಯಾಕೋಬ, ಬಿ ಪೇತ್ರ, ಸಿ ಪೌಲ, ಡಿ ಯೋಹಾನ. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ: ಆತನ ಕಣ್ಣುಗಳು ಹೀಗಿದ್ದವು. ನಿಮ್ಮ ಆಪ್ಷನ್ಸ್: ಎ ಭರ್ಜಿಯಂತೆ, ಬಿ ನೀರಿನ ಬುಗ್ಗೆಯಂತೆ, ಸಿ ಸಮುದ್ರ, ಡಿ ಬೆಂಕಿಯ ಉರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ: ದೀಪಸ್ತಂಭಗಳು ಏನನ್ನು ಸೂಚಿಸುತ್ತವೆ? ನಿಮ್ಮ ಆಪ್ಷನ್ಸ್: ಎ ಜೀವ, ಬಿ ಸಭೆಗಳು, ಸಿ ಭೂಮಿ, ಡಿ ಪಾಪಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ: ಯೇಸುವನ್ನು ಕಂಡಾಗ ಈ ಶಿಷ್ಯನು ಏನು ಮಾಡಿದನು? ನಿಮ್ಮ ಆಪ್ಷನ್ಸ್: ಎ ಅತ್ತನು, ಬಿ ಓಡಿ ಹೋದನು, ಸಿ ಭಯಭ್ರಾಂತನಾದನು, ಡಿ ಆತನ ಪಾದಗಳ ಮುಂದೆ ಬಿದ್ದನು. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ: ಎಷ್ಟು ಸಭೆಗಳಿಗೆ ಬರೆಯಲಾಯಿತು? ನಿಮ್ಮ ಆಪ್ಷನ್ಸ್: ಎ 5, ಬಿ 7, ಸಿ 9, ಡಿ 10. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 7. ಪ್ರಶ್ನೆ: ಯಾರ ಪ್ರಕಟಣೆ? ನಿಮ್ಮ ಆಪ್ಷನ್ಸ್: ಎ ಸಭೆ, ಬಿ ಯೇಸು ಕ್ರಿಸ್ತ, ಸಿ ಯೋಹಾನ, ಡಿ ಈ ಲೋಕದ. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ: ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಿ ಯಾವನು ಜಯ ಹೊಂದುತ್ತಾನೋ ಅವನಿಗೆ ಡ್ಯಾಶ್. ಆಪ್ಷನ್ಸ್: ಎ ಚಿನ್ನ ಮತ್ತು ಮುತ್ತುಗಳು ದೊರಕುವವು, ಬಿ ಪರಲೋಕಕ್ಕೆ ಮೆಟ್ಟಿಲುಗಳನ್ನು ನೀಡುವನು, ಸಿ ಎಲ್ಲರಿಗಿಂತ ಉನ್ನತವಾದ ಹೆಸರನ್ನು ನೀಡುವನು, ಡಿ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ: ಥುವತೈರದಲ್ಲಿರುವ ಸಭೆಗೆ ಯೇಸು ಹೇಳಿದ್ದು, ನಾನು ಇವುಗಳನ್ನು ಬಲ್ಲೆನು. ನಿಮ್ಮ ಆಪ್ಷನ್ಸ್: ಎ ನಿನ್ನ ಕೃತ್ಯಗಳು, ಪ್ರೀತಿ ಮತ್ತು ನಂಬಿಕೆ, ಬಿ ನಿರೀಕ್ಷೆ, ಭಯ ಮತ್ತು ಸಂಕಟ, ಸಿ ಕಾರಣ ಮತ್ತು ಸಂದೇಶ, ಡಿ ಭಕ್ತಿ, ತ್ಯಾಗ ಮತ್ತು ಯಜ್ಞ. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ: ಯೇಸುವು ಎಫೆಸ ಸಭೆಗೆ ಹೇಳಿದ್ದು, ನಾನು ಇದನ್ನು ಬಲ್ಲೆನು. ನಿಮ್ಮ ಆಪ್ಷನ್ಸ್: ಎ ನಿನ್ನ ರಹಸ್ಯಗಳು,
ಬಿ ನಿನ್ನ ಸಂಪ್ರದಾಯಗಳು, ಸಿ ನಿನ್ನ ಕೃತ್ಯಗಳನ್ನು ಪ್ರಯಾಸವನ್ನು, ಡಿ ಆತನಿಗೆ ಕಂಡವಿದ್ದು ಆರಾಧಿಸಿದ್ದು. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಯೇಸು ಹೇಳಿದ್ದು, ಪೇರ್ಗಮದಲ್ಲಿರುವ ಸಭೆಯಲ್ಲಿ ಕೆಲವರು ಈತನ ದುರ್ಬೋಧನೆಯನ್ನು ಅವಲಂಬಿಸಿರುವರು. ನಿಮ್ಮ ಆಪ್ಷನ್ಸ್ ಎ ಬಿಳಾಮ, ಬಿ ದಾಗೋನ, ಸಿ ಖಗೋಳಶಾಸ್ತ್ರಜ್ಞ, ಡಿ ನಿಸರ್ಗವನ್ನು ಆರಾಧಿಸುವವರು. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ ಈ ಹೆಂಗಸು ತುವತೈರ ಸಭೆಯಲ್ಲಿ ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ಹೇಳುತ್ತಾ ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿದ್ದಳು. ನಿಮ್ಮ ಆಪ್ಷನ್ಸ್ ಎ ದೆಬೋರಾ, ಬಿ ಯೆಜೆಬೆಲ್, ಸಿ ರಾಚೇಲ್, ಡಿ ಬೆತ್ಷೆಬಾ. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಯೇಸು ಸಾರ್ದಿಸಿನ ಸಭೆಗೆ ಹೇಳಿದ್ದು, ಜಯಶಾಲಿಯ ಹೆಸರನ್ನು ಈ ಪಟ್ಟಿಯಿಂದ ಅಳಿಸಿಬಿಡುವುದಿಲ್ಲ. ನಿಮ್ಮ ಆಪ್ಷನ್ಸ್ ಎ ದೇವಜನರ ಪಟ್ಟಿ, ಬಿ ಪಾಪಿಗಳ ಪಟ್ಟಿ, ಸಿ ಜೀವಬಾಧ್ಯರ ಪಟ್ಟಿ, ಡಿ ನ್ಯಾಯ ತೀರ್ಪಿನ ಪಟ್ಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಯೇಸು ಲವೋದಿಕೀಯ ಸಭೆಗೆ ಹೇಳಿದ್ದು, ನೀನು ನಿಮ್ಮ ಆಪ್ಷನ್ಸ್ ಎ ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ಬಿ ದೇವಜನವೂ ಅಲ್ಲ ಪಾಪಿಯೂ ಅಲ್ಲ, ಸಿ ಸಂತೋಷವಾಗಿಯೂ ಅಲ್ಲ ದುಃಖಕರವಾಗಿಯೂ ಅಲ್ಲ, ಡಿ ಸತ್ತಂತೆಯೂ ಅಲ್ಲ ಜೀವಿಸುವವನಂತೆಯೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ ಯೇಸು ಲವೋದಿಕೀಯ ಸಭೆಗೆ ಹೇಳಿದ್ದು, ನಾನು ಯಾರನ್ನು ಪ್ರೀತಿಸುತ್ತೇನೋ ಅವನನ್ನು ಡ್ಯಾಶ್. ನಿಮ್ಮ ಆಪ್ಷನ್ಸ್ ಎ ನನ್ನ ಮುಂದೆ ನಿಲ್ಲಿಸುವೆನು, ಬಿ ನನ್ನ ಜೊತೆ ಆಳುವನು, ಸಿ ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ, ಡಿ ಅವನನ್ನು ನಾಶ ಮಾಡುತ್ತೇನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಯೇಸು ಲವೋದಿಕೀಯ ಸಭೆಗೆ ಹೇಳಿದ್ದು, ಈಗೋ ಬಾಗಿಲಲ್ಲಿ ನಿಂತುಕೊಂಡು. ನಿಮ್ಮ ಆಪ್ಷನ್ಸ್ ಎ ಸರಳುಗಳನ್ನು ಎಳೆಯುತ್ತಿದ್ದೇನೆ, ಬಿ ಕಾಯುತ್ತಿದ್ದೇನೆ, ಸಿ ತಟ್ಟುತ್ತಾ ಇದ್ದೇನೆ, ಡಿ ಅಳುತ್ತಾ ಇದ್ದೇನೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಯೇಸು ಸಾರ್ದಿಸಿನ ಸಭೆಗೆ ಹೇಳಿದ್ದು, ಜಯಶಾಲಿಯ ಹೆಸರನ್ನು ಈ ಪಟ್ಟಿಯಿಂದ ಅಳಿಸಿಬಿಡುವುದಿಲ್ಲ. ನಿಮ್ಮ ಆಪ್ಷನ್ಸ್ ಎ ದೇವಜನರ ಪಟ್ಟಿ, ಬಿ ಪಾಪಿಗಳ ಪಟ್ಟಿ, ಸಿ ಜೀವಬಾಧ್ಯರ ಪಟ್ಟಿ, ಡಿ ನ್ಯಾಯ ತೀರ್ಪಿನ ಪಟ್ಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ನೀನು ಎಚ್ಚರವಾಗಿಲ್ಲದಿದ್ದರೆ ಡ್ಯಾಶ್ ಬರುವಂತೆ ಬರುವೆನು. ನಿಮ್ಮ ಆಪ್ಷನ್ಸ್ ಎ ನನ್ನ ಆತ್ಮದಿಂದ, ಬಿ ವಸಂತ ಕಾಲದಲ್ಲಿ ಹಂಸದಂತೆ, ಸಿ ಕಳ್ಳನು ಬರುವಂತೆ, ಡಿ ಸಿಂಹದಂತೆ. ಸರಿಯಾದ ಉತ್ತರ ಆಪ್ಷನ್ ಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.